ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ತನ್ವಿ ಅವರಪ್ಪ ಅವ್ರ ತಾತನ ಬಟ್ಟೆ ಹಾಕೊಂಡಿರ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಅಂತ ಹೇಳಿ ಬಟ್ಟೆನ ಆರ್ಡ್ರ್ ಮಾಡೋದಕ್ಕೆ ಹೋಗ್ತಾಳೆ. ಹಾಗೆ ಅಪ್ಪಂಗೆ ಅಮ್ಮ ಆರ್ಡ್ರ್ ಮಾಡಿಕೊಟ್ರೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರಲ್ವ. ಹಾಗೆ ಅವರಿಬ್ಬರು ಒಂದಾಗೋದಕ್ಕೂ ಇದೊಂದು ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಫೋನಲ್ಲಿ ಆರ್ಡ್ರ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಅವ್ರ ಅಮ್ಮ ಅಲ್ಲೇ ಇರ್ತಾಳೆ. ಆರ್ಡ್ರ್ ಮಾಡಿದ್ರೆ ಗೊತ್ತಾಗುತ್ತಲ್ವ, ಡೆಲಿವರಿ ತೊಗೊಳ್ಬೇಕಿದ್ರೂ ಗೊತ್ತಾದರೆ ಅಂತ ಹೇಳಿ, ಅಮ್ಮ ನಾನು ನಿನ್ನ ಹತ್ರ ಅಂತ ಹೇಳಿದಾಗ ಹಾಲು ಬೇಕಾಗಿತ್ತಾ, ಕೊಡ್ತೀನಿ ಇರು ಆಯಿತು ಅಂತ ಹೇಳಿದಾಗ, ಅದಲ್ಲಮ್ಮ ಅದು ಅಪ್ಪ ತಾತನ ಬಟ್ಟೆ ಹಾಕಿದಾರಲ್ವ, ಅದು ತುಂಬ ವಿಯರ್ಡಾಗಿ ಕಾಣಿಸ್ತಾ ಇದೆ ಅಮ್ಮ, ಪಾಪ ಅವ್ರಿಗೆ ಸೂಟ್ ಆಗ್ತಾನೆ ಇಲ್ಲ, ಕಂಫರ್ಟಬಲು ಇಲ್ಲ, ಅದಕ್ಕೆ ನೀನು ಸ್ವಲ್ಪ ಅವರಿಗೆ ಬಟ್ಟೆ ಆರ್ಡ್ರ್ ಮಾಡಿಕೊಡ್ತೀಯಾ ಅಂತ ಹೇಳಿ ಕೇಳ್ತಾಳೆ. ನೋಡು ತನ್ವಿ, ನನಗೆ ಅದೆಲ್ಲ ಆಗೋದಿಲ್ಲ, ನಾನು ಮಾಡಿಕೊಡೋದು ಇಲ್ಲ, ಸುಮ್ಮನೆ ಈ ವಿಚಾರದಲ್ಲಿ ನನ್ನ ಒತ್ತಾಯ ಮಾಡಬೇಡ ಅಂತ ಹೇಳಿದಾಗ, ಸರಿ ಆಯಿತು ನೀನು ಫೋನ್ ಕೊಡಮ್ಮ, ನಾನೇ ಮಾಡ್ಕೋತೀನಿ. ನನ್ನ ಫೋನಾ, ಯಾಕೆ ನಿನ್ನ ಫೋನ್ ಇದೆಯಲ್ಲ ನೀನೇ ಮಾಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಮ್ಮ ನಾಳೆ ನಾನು ಕಾಲೇಜಿಗೆ ಹೋಗ್ತೀನಲ್ವಾ, ಆವಾಗ ಡೆಲಿವರಿ ಟೈಮಲ್ಲಿ ನನಗೆ ಫೋನ್ ಮಾಡ್ತಾರೆ, ಆವಾಗ ನಾನು ರಿಸೀವ್ ಮಾಡಲಿಲ್ಲ ಅಂತ ಅಂದರೆ ಆರ್ಡರ್ ರಿಜೆಕ್ಟ್ ಆಗುತ್ತಮ್ಮ, ಪ್ಲೀಸ್ ಅಮ್ಮ, ಪಾಪ ಇವತ್ತು ಬಟ್ಟೆ ಎಲ್ಲ ತೊಳೆದಾಕಿದ್ದಾರೆ, ಅವ್ರ ಹತ್ರ ಬಟ್ಟೆ ಇಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಫೋನ್ ಕೊಡ್ತೀನಿ, ಬೇಕಿದ್ರೆ ನೀನು ಆರ್ಡರ್ ಮಾಡ್ಕೋ ಅಂತ ಹೇಳಿ ಹೇಳ್ತಾಳೆ. ಫೋನ್ ಇಸ್ಕೊಂಡು ಆರ್ಡ್ರ್ ಮಾಡಿಬಿಡ್ತಾಳೆ. ಅದಾದಮೇಲೆ ಅವ್ರ ಅಜ್ಜಿ ಫೋನ್ ಮಾಡಿ, ಅವ್ರ ಅಜ್ಜಿ ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾಳೆ. ತನ್ವಿ, ಬಟ್ಟೆ ಆರ್ಡ್ರ್ ಮಾಡಿದ್ದು ನೀನಲ್ವಾ, ಆದರೆ ಇದನ್ನು ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅದು ಏನಿಲ್ಲ ಅಜ್ಜಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಅವಳು ಆಗಲೇ ಬಂದುಬಿಟ್ಟು ಅವ್ರ ಅಪ್ಪನ ಹತ್ರ, ಪಾಪ ನಿನ್ನ ಹತ್ರ ಬಟ್ಟೆ ಇರಲಿಲ್ಲ ಅಲ್ವಾ, ಅದಕ್ಕೆ ಅಮ್ಮ ಆರ್ಡ್ರ್ ಮಾಡಿಕೊಟ್ಟಿದ್ದಾಳೆ ಅಂತ ಹೇಳಿದಾಗ ಫುಲ್ ಖುಷಿ ಪಡ್ತಾ ಇರ್ತಾರೆ. ನಾಳೆ ನಿಮಗೋಸ್ಕರ ಬರುತ್ತೆ, ತೊಗೊಂಡು ಹಾಕೊಳ್ಳಿ ಅಂತ ಹೇಳಿರ್ತಾಳೆ. ಇದೆಲ್ಲ ಅಪ್ಪ ಅಮ್ಮ ಇಬ್ಬರು ಒಂದಾಗ್ತಾರೆ ಅಂತ ಅಜ್ಜಿ, ಅವರಿಬ್ಬರು ಒಂದಾಗ್ತಾರೆ ಅಂತ ಅಂದರೆ ಒಂದು ಸುಳ್ಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಇವಳು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅದು ಕೂಡ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಾನೆ. ಭಾಗ್ಯವ್ರು ಏನು ಮಾಡ್ತಾ ಇರ್ಬೋದು, ಮಲಗಿರ್ಬೋದಾ, ಒಂದ್ಸಲ ಮಾತಾಡ್ಸ್ಬಿಡೋಣ ಅಂತ ಹೇಳಿ ಫೋನ್ ಮಾಡಿದಾಗ, ಹಲೋ ಏನು ಮಾಡ್ತಾಯಿದ್ರಿ, ಅದೇವ್ರೆ ನಾನು ಅಡುಗೆ ಮನೆಯಲ್ಲಿದ್ದೆ, ಮಕ್ಳಿಗೆ ಸ್ವಲ್ಪ ಹಾಲು ಕೊಟ್ಟರೆ ಅಡುಗೆ ಮನೆ ಕೆಲಸ ಮುಗೀತು, ಇನ್ನು ಆರಾಮಾಗಿ ಹೋಗ್ಬೋದು ಅಂತ ಹೇಳಿದಾಗ, ಓ ಹೌದಾ, ಸರಿ ಆಯಿತು, ವಾಯ್ಸ್ ಯಾಕೋ ಡಲ್ ಆಗಿದೆ, ಅದು ಏನಿಲ್ಲ, ಶ್ರೇಷ್ಠ ಬಗ್ಗೆ ನೀವೇ ಯೋಚನೆ ಮಾಡ್ತಾ ಇದ್ದೀರಾ, ಎಷ್ಟೇ ಆಗಲಿ ಅವಳು ಒಂದು ಹೆಣ್ಣಲ್ವಾ, ಅವಳಿಗೆ ಎಷ್ಟೇ ಕೆಟ್ಟವಳಾದರೂ ಕೂಡ ನಮ್ಮ ಮೇಲೆ ಎಷ್ಟೇ ಕೋಪ ಇದ್ದರೂ ಕೂಡ ತಾಂಡವರನ್ನು ತುಂಬ ಇಷ್ಟಪಡ್ತಾ ಇದ್ಲು, ಪ್ರೀತಿ ಇತ್ತು, ಆ ಪ್ರೀತಿಲಿ ಯಾವುದೂ ಮೋಸ ಇರಲಿಲ್ಲ. ಆದರೆ ಈಗ ನೋಡಿದ್ರೆ ಇವರು ಎಲ್ಲನೂ ಬಿಟ್ಟು ಬಂದಿದ್ದಾರಲ್ವಾ, ಒಂದು ಗಂಡು ಹೆಣ್ಣಿಂದ ದೂರ ಆದಾಗ ಹೆಂಡತಿ ಸ್ಥಾನಕ್ಕೆ ಎಷ್ಟೊಂದು ಅವಮಾನ ಮಾಡಿದಾಗ, ಬೇಜಾರು ಮಾಡಿದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನನಗೂ ಗೊತ್ತು ಅಂತ ಹೇಳಿದಾಗ, ಸರಿ ಆಯಿತು, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನಾನೆಲ್ಲನೂ ಸರಿ ಮಾಡಿಸ್ತೀನಿ, ಹುಡುಕಿಸ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾಳೆ. ಆಮೇಲೆ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ, ತಾಂಡವ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸೇರಿ ನಾಟಕ ಮಾಡ್ತಾ ಇರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಹಾಗೆ ಸುಮ್ಮನಾಗಿರ್ತಾರೆ. ಈ ಕಡೆ ನೋಡಿದ್ರೆ ಆದಿಗೆ ಮಲ್ಕೋಬೇಕಿದ್ರೆ ನಿದ್ದೆನೇ ಬರ್ತಾ ಇರೋದಿಲ್ಲ, ಒದ್ದಾಡ್ತಾ ಇರ್ತಾನೆ. ಯಾಕೆ ನಿದ್ದೆನೇ ಬರ್ತಾ ಇಲ್ವಾ ಅಂತ ಹೇಳಿ ಯೋಚನೆ ಪಾಪ ಮನಸ್ಸಲ್ಲಿ ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡಿರೋ ನನಗೆ ನಿದ್ದೆ ಬಂದರೆ ಎಲ್ಲಿಂದ ಬರುತ್ತೆ. ಭಾಗ್ಯವರು ತಮ್ಮ ಪ್ರೀತಿನೆಲ್ಲ ಪತ್ರದ ಮುಖಾಂತರ ಹೇಳಿದರು, ನಾನು ಒಂದು ಲೆಟರ್ನ ಬರೆದ್ರೆ ಅಂತ ಹೇಳಿಬಿಟ್ಟು ಆದಿ ಫುಲ್ಲು ಲೆಟರ್ನ ಬರೀತಾನೆ. ಬರೆದ್ಬಿಟ್ಟು ಒಂದು ಹಾರ್ಟ್ ಹಾಕೋದಕ್ಕೆ ಅರ್ಧ ಹಾರ್ಟ್ ಬಿಡಿಸ್ತಾನೆ. ಭಾಗ್ಯವರೇ, ಈ ಪತ್ರನ ನೀವು ಓದಿದ ಮೇಲೆ ಈ ಪತ್ರದಲ್ಲಿರೋ ಪದಗಳು ನಿಮ್ಮ ಮನಸ್ಸಿಗೆ ಮುಟ್ತು ಅಂತ ಅಂದರೆ ಈ ಆರ್ಟನ್ನ ನೀವು ಪೂರ್ತಿ ಮಾಡಬೇಕು ಅಂತ ಹೇಳಿ ಕೂಡ ಬರ್ತಿರ್ತಾನೆ. ಇದನ್ನು ಇವಾಗಲೇ ಕೊಡ್ಲಾ ಅಥವಾ ಮದುವೆ ಆದಮೇಲೆ ಕೊಡ್ಲಾ ಅಂತ ಹೇಳಿ ಯೋಚನೆ ಮಾಡಿ ಹಾಗೆ ಮುಚ್ಚಿಟ್ಟಿರ್ತಾನೆ. ಈ ಕಡೆ ನೋಡಿದ್ರೆ ಬೆಳಗಾಗಿರುತ್ತೆ. ಇವಳು ಎಲ್ಲರೂ ಹೊರ್ಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬುಡ್ಕಿಯವ್ರು ಬಂದು ಮನೆ ಹತ್ರ ನಿಂತ್ಕೋತಾರೆ. ಆಗ ನೋಡಮ್ಮ, ಈ ಮನೆಯಲ್ಲಿ ಸ್ವಲ್ಪ ದಿನದಲ್ಲಿ ಅಂದರೆ ಈ ಹುಣ್ಣಿಮೆ ಕಳೆದು ಮುಂದಿನ ಹುಣ್ಣಿಮೆ ಬರೋ ಅಷ್ಟರೊಳಗಡೆ ಮಾಂಗಲ್ಯ ಸೌಭಾಗ್ಯ ನೆರವೇರಬೇಕು. ಅಂಥದ್ದೇನಾದರೂ ಇದ್ದು ನೆರವೇರಿಲ್ಲ ಅಂತಂದರೆ ಇಡೀ ಜೀವನ ಪರ್ಯಂತ ಇವರಿಗೆ ಮಾಂಗಲ್ಯ ಸೌಭಾಗ್ಯನೇ ಸಿಗೋದಿಲ್ಲ. ಅಂಥವ್ರು ಯಾರಾದರೂ ಇದ್ರೆ ಇದೆ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಅಂತ ಹೇಳಿದಾಗ, ಇದೆ ಸ್ವಾಮೀಜಿ, ಇದೆ, ಇವ್ರಿಗೆ ಇರೋದು, ಇವಳ ಹೆಸರು ಭಾಗ್ಯ ಅಂತ ಹೇಳಿ, ನೀವು ಹೇಳ್ತಾ ಇರೋ ಮಾಂಗಲ್ಯ ಸೌಭಾಗ್ಯ ಕೂಡ್ ಬರಬೇಕಾಗಿರೋದು ಇವ್ರಿಗೇನೆ ಅಂತ ಹೇಳಿದಾಗ, ನೋಡಮ್ಮ, ನಾನು ಸುಳ್ಳು ಏನೂ ಹೇಳ್ತಾ ಇಲ್ಲ, ಆ ತಾಯಿ ನುಡಿಸ್ತಾ ಇರೋ ಮಾತನ್ನು ನಾನು ನುಡಿತಾ ಇದ್ದೇನೆ. ಈ ಹುಣ್ಣಿಮೆ ಕಳೆದು ಮುಂದಿನ ಹುಣ್ಣಿಮೆ ಅಷ್ಟರೊಳಗಡೆ ಇವರಿಗೆ ಮಾಂಗಲ್ಯ ಭಾಗ್ಯ ಕೂಡ್ತು ಅಂತಂದರೆ ಈ ಮನೆಗೂ ಶ್ರೇಯಸ್ಸು, ಇವ್ರಿಗೂ ಶ್ರೇಯಸ್ಸು. ಇಲ್ಲ ಅಂತಂದರೆ ಇವ್ರಿಗೆ ಇಡೀ ಜೀವನ ಪೂರ್ತಿ ಯಾವುದೇ ಕಾರಣಕ್ಕೂ ಮಾಂಗಲ್ಯ ಭಾಗ್ಯ ಕೊಡೋದು ಇಲ್ಲ, ಇವ್ರಿಗೂ ಶ್ರೇಯಸ್ಸಲ್ಲ, ಇವ್ರ ಮನೆಗೂ ಶ್ರೇಯಸ್ಸಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ. ಆಗ ಇಲ್ಲ ಗುರುಗಳೇ, ಹಾಗೆಲ್ಲ ಏನೂ ಇಲ್ಲ, ಇದೆಲ್ಲ ಸರಿ ಆಯಿತು ಅಂತ ಅಂದರೆ ನಾನು ಮುಂದಿನ ಸಲ ಬಂದಾಗ ನನ್ನ ಜೋಳಿಗೆನ ತುಂಬಿ ಕಳಿಸಿ, ಏನಾದರೂ ಸುಳ್ಳಾಯಿತು ಅಂತ ಅಂದರೆ ನಾನು ಬಂದಾಗ ನನಗೆ ಬೈದು ಕಳಿಸಿ ಅಂತ ಹೇಳಿದಾಗ, ಅಯ್ಯೋ ಸ್ವಾಮಿ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾರೆ.
ಅದಾದಮೇಲೆ ಭಾಗ್ಯ ಹೇಳ್ದ್ಯಾ ಹೇಳಿದ್ದೇನೆಲ್ಲ ಕೇಳಿಸ್ಕೊಂಡ್ಯಾ ಇನ್ನು ಒಂದೇ ತಿಂಗಳು ಕಣೆ ಇರೋದು ಅತ್ತೆ ಆದಿದ್ದೆಲ್ಲ ಆಗೋ ಟೈಮಿಗೆ ಆಗುತ್ತೆ ನೀವೇ ಹೇಳ್ತಾ ಇರ್ತೀರಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸುನಂದ ನೋಡಿದ್ರಾ ಅಂತ ಹೇಳಿದಾಗ ದೇವ್ರೆ ಇವ್ರು ಹೇಳ್ತಾ ಇರೋದು ನಿಜಾಗ್ಲಿ ಆದಷ್ಟು ಬೇಗ ತಾಂಡವ್ ಮತ್ತು ಇವರಿಬ್ರು ಜೀವನ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಲಿ ಅಂತ ಹೇಳಿ ಇವಳು ಅನ್ಕೋತಾ ಇರ್ತಾಳೆ. ಕುಸುಮ ಮೂತಿ ತೆಗೆಸ್ಕೊಂಡು ಅಡುಗೆ ಮನೆಗೆ ಬರ್ತಾಳೆ. ಭಾಗ್ಯ ಅಡುಗೆ ಮಾಡ್ತಾ ಇರ್ತಾಳೆ. ಭಾಗ್ಯ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಏನತ್ತೆ ಆ ಬುಡ್ಕಿ ಅವ್ರು ಹೇಳಿದ್ರಲ್ಲ ಅದ ಅಂತ ಹೇಳಿದಾಗ ಹೌದು ನೀನು ನನ್ನ ಮಾತನ್ನು ತುಂಬ ನಿರ್ಲಕ್ಷ್ಯವಾಗಿ ತಗೋತಾ ಇದೆಯಾ ನೋಡು ಅಂತ ಹೇಳಿದಾಗ ಅತ್ತೆ ನಾನು ಹಾಗೆಲ್ಲ ಹೇಳಿದ್ದು ನೀವೇ ಹೇಳಿದ್ರಿ ಅಲ್ವಾ ಯಾವ ಕಾಲಕ್ಕೆ ಆಗಬೇಕು ಅಂತ ಹೇಳಿ ಹಾಗೆ ಅದನ್ನೆಲ್ಲ ಆಗ್ತಾನೆ ಇರುತ್ತೆ ನಾವ್ಯಾಕೆ ಯೋಚನೆ ಮಾಡ್ಬೇಕು ಹೇಳಿ ಇನ್ನೂ ಒಂದು ತಿಂಗಳಿದೆ ಅಲ್ವಾ ಅಂತ ಹೇಳಿದಾಗ ಸರಿ ಆಯಿತು ನೀನು ಜಾತಕ ಕೊಡು ಜಾತಕನ ನಾನು ಇಲ್ಲಿಂದ ತೊಗೊಂಡು ಬಂದು ಕೊಡಲಿ ಅತ್ತೆ ನಿಂತವಲ್ಲೇ ಕೇಳಿ ಅಂತ ಕೇಳಿದರೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಹೊರಗಡೆ ಬರ್ತಾಳೆ. ಸುನಂದ ಬಟ್ಟೆ ಹೊಲಿಯೋದಕ್ಕೆ ಅಂತ ಹೇಳಿ ಕಟ್ ಮಾಡ್ಕೋತಾ ಇರ್ತಾಳೆ. ಸುನಂದವ್ರೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು. ಸಹಾಯನ ಏನು ಅಂತ ಹೇಳಿದಾಗ ಜಾತಕ ಕೊಡಿ. ಜಾತಕನ ನನ್ನ ಜಾತಕ ಯಾಕೆ ಅದು ನಿಮ್ಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದಕ್ಕೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೀರಾ. ಅಯ್ಯೋ ತಮಾಷೆ ಅಂತ ಅನ್ಕೊಂಡ್ರ ನಿಜವಾಗ್ಲೂ ಅಂತ ಹೇಳಿದಾಗ ವಿದ್ಯಮ್ಮ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇನ್ನೇನು ಭಾಗ್ಯನ ಜಾತಕ ಕೊಡಿ ಅಂತ ಹೇಳ್ತಾರೆ. ಭಾಗ್ಯನ ಜಾತಕ ನನ್ನ ಹತ್ರ ಇಲ್ಲ ಯಾಕೆ ಅಂತ ಹೇಳಿದಾಗ ಏನೋ ನಿಮ್ಮ ಮಗಳು ಜಾತಕ ನಿಮ್ಮ ಹತ್ರ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯವರಪ್ಪ ಬಂದು ಯಾರು ಜಾತಕ ಇಲ್ಲ ಅಂತ ಹೇಳಿದ್ದು ಭಾಗ್ಯ ಲಕ್ಷ್ಮಿ ಪೂಜಾ ಎಲ್ಲರ ಜಾತಕನೂ ಕೂಡ ನಾನು ಹುಟ್ಟಾಗಲೇ ಬರ್ಸಿ ಎಲ್ಲ ದೇವ್ರ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ದೇವ್ರ ಮನೆ ಅಂತ ಹೇಳಿದ ತಕ್ಷಣ ಇಬ್ಬರು ಓಡ್ ಬರ್ತಾರೆ. ಇಬ್ಬರು ಕೂಡ ಬ್ಯಾಗ್ ತಗೊಂಡು ಕಿತ್ತಾಡ್ತಾ ಇರ್ತಾರೆ. ಪೂಜಂದು ಮತ್ತು ಲಕ್ಷ್ಮಿದು ಇಬ್ಬರಿಗೂ ಕೂಡ ಒಂದೊಂದು ಸಿಗುತ್ತೆ. ಅಯ್ಯೋ ಇದು ಭಾಗ್ಯಂದಲ್ಲ ಅಂದರೆ ಅಂತ ಹೇಳಿದಾಗ ಇದೇ ಭಾಗ್ಯಂದು ನಂಗೆ ಬೇಕು ಅಂತ ಹೇಳಿ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ನಾನು ಮೊದಲು ಬಂದಿದ್ದು ನನಗೆ ನಾನು ಮೊದಲು ತೊಗೊಂಡಿದ್ದು ನನಗೆ ಇಲ್ಲ ನಾನೇ ಅಲ್ವಾ ಹೋಗ್ಬೇಕು ಅಂತ ಕೇಳಿರೋದು ನನಗೆ ಬೇಕು ಅಂತ ಹೇಳಿದಾಗ ಅಜ್ಜಿ ನೀವು ಅವ್ರಿಗೆ ಬಿಟ್ಬಿಡಿ ಅಮ್ಮನ ಜಾತಕದಲ್ಲಿ ಏನಿದೆ ಅವ್ರಿಗೆ ಎಷ್ಟು ಖುಷಿ ಸಿಗುತ್ತೆ ಅನ್ನೋದು ಇವ್ರಿಗೂ ಕೂಡ ಗೊತ್ತಾಗ್ಲಿ ಅಮ್ಮಂಗೆ ಪಪ್ಪನೇ ಒಳ್ಳೆ ಜೋಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕುಸುಮ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಕುಸುಮ ತಗೊಂಡು ಸುನಂದ ಅಲ್ಲೇ ಬಿಡ್ತಾರೆ. ಕುಸುಮ ಅದು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇವನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕೆಳಗಡೆ ಬರ್ತಾ ಇರ್ತಾನೆ. ಕನ್ನಿಕಾ ಇರ್ತಾಳಲ್ಲ ಅವಳು ಮೀನಾಕ್ಷಿ ರೂಮಿಗೆ ಹೋಗಿರ್ತಾಳೆ. ಅವಳು ಪ್ರಾಣಾಯಾಮ ಮಾಡ್ತಾ ಇರ್ತಾಳೆ. ಏನತ್ತೆ ಯೋಗ ಕ್ಲಾಸಿಗೆಲ್ಲ ಜಾಯ್ನ್ ಆಗಿಬಿಟ್ಟಿದ್ದೀರಾ ನಾನು ಹೇಳಿದ್ದಕ್ಕೆ ನೀವು ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋದಕ್ಕಾಗುತ್ತೆ ನಿಮ್ಮ ಅಣ್ಣ ಕೊಡ್ತಾ ಇರೋ ಟೆನ್ಷನಿಗೆ ನಾನು ಪ್ರಾಣಾಯಾಮ ಮಾಡಿಲ್ಲ ಅಂತಂದರೆ ದೇವ್ರ ಹತ್ರ ನಾನು ಡೈರೆಕ್ಟಾಗಿ ಕಳಿಸ್ತಾನಲ್ವಾ ಅಂತ ಹೇಳಿದಾಗ ಯಾಕತ್ತೆ ಅಂತ ಹೇಳ್ತಾರೆ. ಮತ್ತು ಅವ್ನು ನೋಡಿದ್ರೆ ಭಾಗ್ಯನ ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ಕೂತಿದ್ದಾನೆ ಇನ್ನೇನಾಗುತ್ತೆ ಅದು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಏನು ಅವರಿಬ್ಬರು ಜಾತಕ ನೋಡಿ ಜಾತಕ ಒಂದಕ್ಕೊಂದು ಒಂದಾಗಲ್ಲ ಅಂತ ಹೇಳಿಸ್ಬಿಟ್ರೆ ಅವ್ನು ಬಂದಿರೋದು US ಇಂದ ಅವ್ನು ಅದನ್ನೆಲ್ಲ ನಂಬ್ತಾನ ಅಂತ ಹೇಳಿದಾಗ ಅದು ಮಾಡ್ತಾನ ಇದು ನಂಬ್ತಾನ ಅಂತ ಕೂತ್ಕೊಂಡ್ರೆ ಅವರಿಬ್ಬರು ಮದುವೆನ ಆಗೋಗ್ಬಿಡುತ್ತೆ ಏನಾದರೂ ಮಾಡಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ನು ರೆಡಿ ಆಗ್ತಾ ಇರ್ತಾನೆ. ಅಷ್ಟರಲ್ಲಿ ಕುಸುಮ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಗೆಳ್ತಿ ಹೇಳಿ ಅಂತ ಹೇಳಿದಾಗ ಫ್ರೆಂಡು ಇನ್ನೊಂದು ತಿಂಗಳಲ್ಲಿ ನಿಂದು ಭಾಗ್ಯಂದು ಮದುವೆ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಹೌದು ನಿಜನೇ ಹೇಳ್ತಾ ಇದ್ದೀನಿ ನಿಂದು ಮತ್ತು ಭಾಗ್ಯಂದು ಇನ್ನೊಂದು ತಿಂಗಳಲ್ಲಿ ಮದುವೆ ಇದೆ ಬುಡ್ಕಿ ಅವ್ರು ಹೇಳಿದ್ರು ಅಂತ ಹೇಳಿದಾಗ ಸರಿ ಆಯಿತು ನೀನು ಜಾತಕ ತೊಗೊಂಡು ಬಾ ಜಾತಕನ ಅದೆಲ್ಲ ಯಾಕೆ ಹೇಳ್ತೀನಿ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಇದೇಪ್ಪ ಆಗಲ್ಲ ಅಂದರೆ ನಿನಗೆ ನಂಬಿಕೆ ಇಲ್ಲ ಅಂದರೆ ನನಗೆ ನಂಬಿಕೆ ಇದೆ ಬರ್ತಾ ತೊಗೊಂಡು ಬಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಮನೆಯಿಂದ ಹೊರಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾನೆ. ಅದೇ ಟೈಮಿಗೆ ಬಂದು ಇವನು ಅವರ ಅತ್ತೆ ಮತ್ತು ಅಪ್ಪ ಇಬ್ಬರು ಕೂತಿರ್ತಾರೆ. ಆಗ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಇಬ್ಬರು ಬೇಜಾರಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಯಾಕಪ್ಪ ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ನೀನು ಕೊಡ್ತಾ ಇರೋ ಟೆನ್ಷನಿಗೆ ಟೆನ್ಷನ್ ಆಗದೆ ಇನ್ನೇನಾಗುತ್ತೆ ಅಂತ ಹೇಳಿದಾಗ ಅದು ಅಪ್ಪ ನಂದು ಜಾತಕ ಬೇಕಾಗಿತ್ತು ಅಂತ ಹೇಳಿ ಕೇಳ್ತಾನೆ. ಜಾತಕನ ಯಾಕೋ ಅಂತ ಹೇಳಿದಾಗ ಏನಿಲ್ಲ ಕುಸುಮ ಅವ್ರು ಕೇಳ್ತಾ ಇದ್ರು ಅಂತ ಹೇಳಿದಾಗ ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದೆಲ್ಲ ತುಂಬ ಅತಿ ಆಗ್ತಾ ಇದೆ ಅನಿಸುತ್ತೆ ಇದೆಲ್ಲ ಇಲ್ಲಿಗೆ ನಿಂತರೆ ಒಳ್ಳೇದು ಅಂತ ಹೇಳಿದಾಗ ಅತ್ತೆ ಹಾಗೆಲ್ಲ ಏನೂ ಇಲ್ಲ ನೀವು ಮೊದಲು ಜಾತಕ ಕೊಡಿ ಅಂತ ಹೇಳಿ ಇದು ಮಾಡ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಮುಂದಿನ ವೀಡಿಯೋದಲ್ಲಿ ಪಾರ್ಸೆಲ್ ಬಂದುಬಿಟ್ಟಿರುತ್ತೆ. ಅಯ್ಯೋ ಬಟ್ಟೆ ಆರ್ಡ್ರ್ ಮಾಡಿದ್ದಾರೆ ಅದು ಅಮ್ಮ ಯಾರಿಗೆ ಮಾಡಿರ್ಬೋದು ಅಯ್ಯೋ ಫ್ರೆಂಡಿಗೆ ಅಂತ ಹೇಳಿ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಿರಬೇಕು ನೋಡು ಓಪನ್ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ. ಆಗ ಫ್ರೆಂಡು ಬಾಯ್ಲಿ ನಿನಗೊಂದು ಒಳ್ಳೆ ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದಾಗ ಹೌದು ಅಂಕಲ್ ಅಮ್ಮ ನಿಮಗೋಸ್ಕರ ಬಟ್ಟೆ ಆರ್ಡರ್ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾನೆ. ಅವನು ಕೂಡ ಖುಷಿಯಿಂದ ಒಳಗಡೆ ಬರ್ತಾನೆ. ಅದರಲ್ಲಿ ನೋಡಿದ್ರೆ ತಾಂಡವ ಬಟ್ಟೆ ಹಾಕ್ಕೊಂಡು ನಿಂತಿರ್ತಾನೆ. ಇದನ್ನ ನೋಡಿ ಕುಸುಮ ಮತ್ತು ತನ್ಮಯ ಇಬ್ಬರು ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.